ನಮಸ್ತೆ. ವಾಯ್ಮಕಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ತುಂಬ ಅವಶ್ಯಕತೆ ಇರುವಂಥ ವೆರಿ ಇಂಟ್ರೆಸ್ಟಿಂಗ್ ವಿಷಯ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಅನ್ನುವುದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಶಿಕ್ಷಣ ಮತ್ತು ಉದ್ಯೋಗ ಅನ್ನುವುದು, ನಾವು ಉದ್ಯೋಗ ಪಡೀಲಿಕ್ಕೆ ಮೊದಲು ಶಿಕ್ಷಣವನ್ನು ಹಂತವಾಗಿ ಕಲಿತಾ ಬರ್ತೀವಿ. ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಮತ್ತು ಕಾಲೇಜು, ಉನ್ನತ ಶಿಕ್ಷಣ, ಈ ರೀತಿ ಇತ್ಯಾದಿ ಶಿಕ್ಷಣವನ್ನು ಮುಗಿಸಿದ ನಂತರ ಉದ್ಯೋಗಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. ಇಂತಹ ವಿದ್ಯಾರ್ಥಿಗಳು ಶಿಕ್ಷಣ ಮುಗಿಸಿದ ನಂತರ ಉದ್ಯೋಗಕ್ಕಾಗಿ ಹೋರಾಟ ಮಾಡುವುದು ಎಷ್ಟು ಸರಿ ಮತ್ತು ಎಷ್ಟು ಅವಶ್ಯಕತೆ ಇದೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ವಿಷಯವನ್ನು ಇವತ್ತಿನ ಈ ಎಪಿಸೋಡಲ್ಲಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲ ಯಾಕೆ? ಮೊಟ್ಟ ಮೊದಲನೇ ಪ್ರಶ್ನೆ, ಯುವಕರಿಗೆ ಉದ್ಯೋಗ ಸಿಗುತ್ತಾ ಇಲ್ಲ ಯಾಕೆ? ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಗ್ರ್ಯಾಜುಯೇಟ್ ಮುಗಿಸಿ ಆಚೆ ಬರ್ತಾ ಇದ್ದಾರೆ. 10th ಮುಗಿಸ್ತಾ ಇದ್ದಾರೆ, PUC ಮುಗಿಸ್ತಾ ಇದ್ದಾರೆ, ಡಿಗ್ರಿ ಮುಗಿಸ್ತಾ ಇದ್ದಾರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಎಜುಕೇಷನ್ ಮುಗಿಸಿ ಆಚೆ ಬರ್ತಾ ಇದ್ದಾರೆ. ಉದ್ಯೋಗ ಪಡ್ಕಲಿಕ್ಕೆ ಉದ್ಯೋಗ ಸಿಗುತ್ತಾ ಇಲ್ಲ ಯಾಕೆ? ಪ್ರೈಮರಿ ಹಂತದಿಂದಲೇ ನಮಗೆ ಉದ್ಯೋಗ ಸಿಗುತ್ತೆ. ಉದ್ಯೋಗ ಕೌಶಲ್ಯ ತರಬೇತಿ ಶಿಕ್ಷಣವನ್ನು ನಾವು ಪಡಿತಾ ಇದ್ದೀವಿ. ಮೊದಲು ಈ ಒಂದು ವಿಚಾರ ನಾವು ಮಾಡಲೇಬೇಕು. ಒಂದನೇ ತರಗತಿಯಿಂದ ಅಪ್ ಟು ಡಿಗ್ರಿವರೆಗೆ ನಾವು ನಮ್ಮ ಪಠ್ಯಕ್ರಮದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿಷಯಗಳು ಆಧಾರದ ಮೇಲೆ ನಮ್ಮ ಮುಂದಿನ ಭವಿಷ್ಯದಲ್ಲಿ ಉದ್ಯೋಗ ಸಿಗಲಿಕ್ಕೆ ಇದು ಅಡಿಗಲ್ಲಾಗುತ್ತೆ ಅನ್ನುವಂಥದ್ದು ನಾವು ವಿಚಾರ ಮಾಡುವಂಥ ವಿಷಯ. 1ನೇ ತರಗತಿಯಿಂದ ಅಪ್ ಟು ಡಿಗ್ರಿವರೆಗೆ ನಾವು ಏನು ಕಲಿತಾ ಇದ್ದೀವಿ? ಒಂದು ಭಾಷೆಯ ವ್ಯಾಕರಣ ಕಲಿತಾ ಇದ್ದೀವಿ, ಅವಶ್ಯಕತೆ ಇದೆ, ಕಲಿಯಲೇಬೇಕು. ಮತ್ತು ಭಾಷಾಭ್ಯಾಸ ಕಲಿಯಲೇಬೇಕು. ಪ್ರತಿಯೊಂದು ಭಾಷೆ ಓದಲಿಕ್ಕೆ, ಬರೀಲಿಕ್ಕೆ ಬರಬೇಕು. ಅದರ ಗ್ರಾಮರ್ ಕೂಡ ನಮಗೆ ಗೊತ್ತಿರಬೇಕು. ಅದಾದ ನಂತರ ನಾವು 1ನೇ ತರಗತಿಯಿಂದ ಅಪ್ ಟು ಡಿಗ್ರಿವರೆಗೆ ಸಿಲೆಬಸ್ಸಲ್ಲಿ ಇರುವಂತಹ ವಿಚಾರಗಳೇನು, ವಿಷಯಗಳೇನು ಅಂತೇಳಿದರೆ ಬರೀ ಕಥೆಗಳೇ ಇರ್ತವೆ. ಸಣ್ಣ ಕಥೆಗಳು, ನಾಟಕಗಳು, ದಂತಕಥೆಗಳು, ಗದ್ಯಪಾಠ, ಪದ್ಯಪಾಠ, ಈ ರೀತಿ ಸಮಾಜದ ಮೌಲ್ಯಗಳನ್ನು ಕಲಿಸ್ತಕ್ಕಂಥ ವಿಚಾರಗಳ ಕಡೆಗೆ 99.99 ಒತ್ತು ಕೊಡ್ತಾ ಇದೆ ನಮ್ಮ ಭಾರತೀಯ ಶಿಕ್ಷಣ ಮತ್ತು ಇವತ್ತಿನ ಶಿಕ್ಷಣ ಪದ್ಧತಿ. ಮತ್ತು ನಾವು ಡಿಗ್ರಿ ಮುಗಿದ ಮೇಲೆ ಮತ್ತು 10ನೇ ತರಗತಿ ಅಥವಾ PUC ಮುಗಿದ ಮೇಲೆ ನಮಗೆ ಉದ್ಯೋಗ ಬೇಕು, ಬಡತನ ಇದೆ ಅಂತ ನಾವು ಅಪೇಕ್ಷೆ ಪಟ್ಟರೆ ಉದ್ಯೋಗ ಹೇಗೆ ಸಿಗುತ್ತೆ? ನಾವು ಕಲಿತಿರೋದೇ ಕಥೆಗಳನ್ನು. ಉದ್ಯೋಗಕ್ಕೆ ಬೇಕಾಗಿರೋ ಶಿಕ್ಷಣ ಕೌಶಲ್ಯ ಅಥವಾ ವೃತ್ತಿಪರ ತರಬೇತಿ ಶಿಕ್ಷಣ. ಒಬ್ಬ ಮೆಕ್ಯಾನಿಕ್ ಆಗ್ಬೇಕಂತೇಳಿದ್ರೆ ಮೆಕ್ಯಾನಿಕ್ಕಿಗೆ ಬೇಕಾದಂತಹ ವಿದ್ಯಾಭ್ಯಾಸ ಅದನ್ನು ನಾವು ಕಲಿಬೇಕು. ಒಬ್ಬ ಕೃಷಿಕ ಆಗಬೇಕಂತೇಳಿದರೆ ಕೃಷಿ ಯಾವ ರೀತಿ ಬಿತ್ತಬೇಕು, ಬೆಳಿಬೇಕು, ಅದು ಬೆಳೆ ಯಾವ ರೀತಿ ಫಸಲನ್ನು ತೆಗಿಬೇಕು ಅನ್ನುವಂಥದ್ದು ಕೂಡ ವೃತ್ತಿ ತರಬೇತಿ 1ನೇ ತರಗತಿಯಿಂದನೇ ಆಗಬೇಕು. ನಾನು ಡ್ರೈವರ್ ಆಗಬೇಕಂತೇಳಿದ್ರೆ ಆ ಡ್ರೈವಿಂಗ್ ಏನೇನೆಲ್ಲ ವಾಹನಗಳ ಚಲಾವಣೆಗೆ, ವಾಹನದ ಮಾಹಿತಿ, ತರಬೇತಿ ಆಗಲಿಂದಲೇ ಪ್ರಾರಂಭ. ನಾವು ಪ್ರತಿಯೊಂದು ಯಾಂತ್ರಿಕ ಇಂಜಿನ್ಗಳನ್ನು ನಾವು ರಿಪೇರಿ ಮಾಡ್ತೀವಿ ಅಂತೇಳಿದರೆ, ನಾವು ಇಂಜಿನಿಯರ್ ಆಗ್ಬೇಕಂತೇಳಿದರೆ ಅದು ಪ್ರಾರಂಭದಿಂದಲೇ ನಮಗೆ ತರಬೇತಿಯನ್ನು. ನಾವು ವೈದ್ಯರಾಗಬೇಕಂತೇಳಿದರೆ ಇತ್ಯಾದಿ ಯಾವುದೇ ನಾವು ಸಮಾಜದಲ್ಲಿ ಇವತ್ತು ಉದ್ಯೋಗ ಅರಿಸಿ ಹೋಗ್ತಾ ಇದ್ದೀವಿ. ಆ ಉದ್ಯೋಗಗಳಿಗೆ ಬೇಕಾದಂಥ ಕೌಶಲ್ಯ, ಒಂದು ಸ್ಕಿಲ್ ನಾವು ಪಡಿಬೇಕಂತೇಳಿದರೆ ಪ್ರೈಮರಿ ಹಂತದಿಂದಲೇ ನಮ್ಮ ಶಿಕ್ಷಣದಲ್ಲಿ ಕನಿಷ್ಠ 70% ಕೌಶಲ್ಯ ಅಭಿವೃದ್ಧಿ ತರಬೇತಿ ಶಿಕ್ಷಣವೇ ಇರಬೇಕು. ಸಂಪೂರ್ಣ
ಆಗಿಬಿಟ್ಟಿದೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ. ಹಾಗೆ 99% ನೀತಿ ಪಾಠಗಳೇ ಇವೆ. ವೃತ್ತಿಪರ ಕುಶಲೋಪರಿ ವೃತ್ತಿಪರ ತರಬೇತಿಗಳು ಇಲ್ಲವೇ ಇಲ್ಲ. ಈಗಿರ್ಬೇಕಾದ್ರೆ ನಮಗೆ ಉದ್ಯೋಗ ಯಾವ ಸಿಗುತ್ತೆ? ಪ್ರಸ್ತುತ ಸಮಾಜದಲ್ಲಿ ಕೌಶಲ್ಯ ಅಭಿವೃದ್ಧಿ ಶಿಕ್ಷಣ ತರಬೇತಿ ಸರ್ಕಾರಗಳು ಕೊಡ್ತಾ ಇದಾವ ಅನ್ನುವಂಥದ್ದು. ಹೌದು, ಇದ್ದಾವೆ. ಸರ್ಕಾರಗಳು ಯೋಜನೆಗಳನ್ನು ರೂಪಿಸಬೇಕಾದ್ರೆ ವೃತ್ತಿಪರ ಕೌಶಲ್ಯ ತರಬೇತಿಗಳಿಗಾಗಿ ಸಾವಿರಾರು ಕೋಟಿ ರೂಪಾಯಿ ಮೀಸಲಿಡ್ತಾ ಇದೆ. ಅದು ಎಲ್ಲಿರುತ್ತೆ? ಕೆಲವು ಇಲಾಖೆಗಳ ಮುಖಾಂತರ, ಕೆಲವು KS ಮತ್ತು IAS ಅಧಿಕಾರಿಗಳ ಮುಖಾಂತರ ವರ್ಷದಲ್ಲಿ 2 ತಿಂಗಳ 3 ತಿಂಗಳ ಕಂಪ್ಯೂಟರ್ ತರಬೇತಿನೋ, ಹೊಲಿಗೆ ತರಬೇತಿನೋ ಅಥವಾ ಮೆಕ್ಯಾನಿಕಲ್ ತರಬೇತಿನೋ ಈ ರೀತಿ ತರಬೇತಿಗಳನ್ನು ಕೊಡಬೇಕಂತೇಳಿ, ಯುವಕರಿಗೆ ಕೊಡಬೇಕಂತೇಳಿ ಸರ್ಕಾರ ಬಜೆಟ್ ಮಾಡುತ್ತೆ. ಈ ಯೋಜನೆಗಳು ಕೇವಲ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಲೂಟಿ ಮಾಡೋಕ್ಕೋಸ್ಕರನೇ ಈ ಒಂದು ವೃತ್ತಿ ತರಬೇತಿ ಕೌಶಲ್ಯ ಶಿಕ್ಷಣ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ನಿಜವಾಗಲೂ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಅವರಿಗೆ ಉದ್ಯೋಗ ಕೊಡಿಸ್ತಕ್ಕಂಥ